ಯಾರೆಲ್ಲ ಅಡಿಕೆ ತೋಟ ಅಥವಾ ತೆಂಗಿನ ತೋಟ ಎಲ್ಲ ಇಟ್ಟಿರ್ತೀರೋ ಅವರೆಲ್ಲ ತೋಟದ ಮಧ್ಯದಲ್ಲಿ ಬೆಳೆದಿರೋ ಕಳೆಗಳನ್ನ ರಿಮೂವ್ ಮಾಡೋದಕ್ಕೋಸ್ಕರ ಕಲ್ಟಿವೇಶನ್ ಮಾಡ್ತಾ ಇರಿ. ಪವರ್ ವೀಡರ್ ಅಥವಾ ಟಿಲ್ಲರ್ ತೊಗೊಂಡು ಕಲ್ಟಿವೇಶನ್ ಮಾಡ್ತೀರಿ. ಆದರೆ ಕೆಲವರು ಟಿಲ್ಲಿಂಗೇ ಮಾಡ್ದಲೆ ಜೀರೋ ಕಲ್ಟಿವೇಶನ್ಗೋಸ್ಕರ ಬಂದಿರುವಂಥ ಮಿಷಿನ್ ಇದು. ಇದು ನಿಮಗೆ ಉಳುಮೆ ಮಾಡ್ದಲೇ ಗ್ರೌಂಡ್ ಲೆವೆಲ್ಗೆ, ನೆಲದ ಲೆವೆಲ್ಗೆ ನಿಮಗೆ ಕಳೆ ಏನಿರುತ್ತೆ ಕಳೆ ಎಲ್ಲ ಕೊಚ್ಚಿ ಆ ಕಳೆನ ನಿಮಗೆ ಕಟ್ ಮಾಡಿ ಕೆಳಗಡೆ ಹಾಕುತ್ತೆ. ಇದು ನಿಮಗೆ 3 ಅಡಿ ಬಿಡ್ತಲ್ಲಿ ಕಳೆ ಕಟ್ ಆಗುತ್ತೆ. ನಿಮಗೆ ಒಂದು ಸಾಲಲ್ಲಿ ಹೋದರೆ 3 ಅಡಿ ಸಾಲಲ್ಲಿ ನಿಮಗೆ ಕಟ್ ಆಗುತ್ತೆ ಕಳೆ. ಇದು ನಿಮಗೆ 36 ವೈ ಬ್ಲೇಡ್ ಇರುತ್ತೆ. ಈ ವೈ ಬ್ಲೇಡಲ್ಲಿ ನಿಮಗೆ ಮಿಷಿನ್ ಕಟ್ ಆಗೋದು. ಈ ಇಂಜಿನ್ ಬಂದು ನಿಮಗೆ 8 HP ಪೆಟ್ರೋಲ್ ಇಂಜಿನ್ ಇರುತ್ತೆ. 4 ಸ್ಟ್ರೋಕ್ ಇಂಜಿನು, 302 cc ಇಂಜಿನು. ಜೊತೆಗೆ ಇದು ನಿಮಗೆ ಟ್ಯಾಂಕ್ ಕೆಪಾಸಿಟಿ ಬಂದು 4.5 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. 1 ಲೀಟ್ರ್ ಪೆಟ್ರೋಲ್ ನಿಮಗೆ ಒಂದು ಗಂಟೆ ಮೈಲೇಜ್ ಬರುತ್ತೆ. ಜೊತೆಗೆ ನಿಮಗೆ 1 ಎಕರೆ ಹೊಡಿಬೇಕು ಅಂದರೆ 3.5 ಇಂದ 4 ಅವರಲ್ಲಿ ನೀವು 1 ಎಕರೆನ ಕಳೆ ತೆಗಿಬೋದು. ಬರೀ 400 ರೂಪಾಯಿದಲ್ಲಿ ನೀವು ಒಂದು ಕಳೆನ ತಗೊಬೋದು 1 ಎಕರೆಗೆ ನೀವು ರೈತರುಗಳು. ಜೊತೆಗೆ ನಿಮಗೆ ಈ ಮಿಷಿನ್ ಬಂದು 3 ಫಾರ್ವರ್ಡ್ ಗೇರ್ ಇರುತ್ತೆ. 3 ಫಾರ್ವರ್ಡ್ ಗೇರು, 1 ರಿವರ್ಸ್ ಗೇರ್ ಇರುತ್ತೆ ಮಿಷಿನಲ್ಲಿ. ಸೊ ನೀವು ತೋಟದಲ್ಲಿ ಹೋಗ್ಬೇಕಾದ್ರೆ ರಿವರ್ಸ್ ಬರ್ಬೇಕಾದ್ರೆ ಅಥವಾ ಯೂಟರ್ನ್ ಮಾಡ್ಕೊಳ್ಳೋ ಟೈಮಲ್ಲಿ ನಿಮಗೆ ಮಿಷಿನ್ ಎತ್ತಿಡಬೇಕು ಅಂತ ಅವಶ್ಯಕತೆ ಏನಿಲ್ಲ. ರಿವರ್ಸ್ ಗೇರ್ ಇರುತ್ತೆ, ಫಾರ್ವರ್ಡ್ ಗೇರ್ ಇರುತ್ತೆ. ಜೊತೆಗೆ ಟರ್ನಿಂಗ್ ಮಾಡೋ ಟೈಮಲ್ಲಿ ನಿಮಗೆ ಹ್ಯಾಂಡಲ್ಗಳು ಕೊಟ್ಟಿದೆ, ಟರ್ನಿಂಗ್ ಹ್ಯಾಂಡಲ್ ಅಂತ. ಈ ಕಡೆ ಬಂದು ಇದು ಲೆಫ್ಟ್ ಹ್ಯಾಂಡಲ್ ಅಂತ, ರೈಟ್ ಸೈಡಲ್ಲಿ ಬಂದು ರೈಟ್ ಹ್ಯಾಂಡಲ್ ಅಂತ. ಯಾವ ರೀತಿ ಅಂದರೆ ನೀವು ಲೆಫ್ಟ್ ಸೈಡ್ ಪ್ರೆಸ್ ಮಾಡಿದ್ರೆ ಮಿಷಿನ್ ಲೆಫ್ಟಿಗೆ ಟರ್ನ್ ಆಗುತ್ತೆ, ರೈಟ್ ಸೈಡ್ ಪ್ರೆಸ್ ಮಾಡಿದ್ರೆ ಮಿಷಿನ್ ರೈಟಿಗೆ ಟರ್ನ್ ಆಗುತ್ತೆ. ಆ ಥರ ಇದು. ನೀವೇ ಮಿಷಿನ್ ಕೈಲಿ ಹಿಡ್ಕೊಂಡು ತಳ್ಳಬೇಕು ಇಲ್ಲ ಎತ್ತಬೇಕು ಆ ಥರ ಏನೂ ಇಲ್ಲ. ಈ ಮಿಷಿನ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ವಯಸ್ಸಾಗಿರೋರು ಓಡಿಸ್ಬೋದು, ಲೇಡೀಸು ಕೂಡ ಓಡಿಸ್ಬೋದು, ಏಜ್ ಆಗಿರೋ ರೈತರುಗಳು ಕೂಡ ಓಡಿಸ್ಬೋದು ಇದಕ್ಕೆ. ಜೊತೆಗೆ ಇದು ಒಂದು ಮೂವಿಂಗ್ ಹ್ಯಾಂಡಲ್ ಅಂತ. ನೀವು ಗೇರ್ ಹಾಕಿ ಎಕ್ಸಿಲೇಟರ್ ಕೊಟ್ಟು ಹ್ಯಾಂಡಲ್ನ ಪ್ರೆಸ್ ಮಾಡಿದ್ರೆ ಸಾಕು, ಇದೇ ಆಟೋಮೆಟಿಕ್ ಮೂವ್ ಆಗುತ್ತೆ. ಟರ್ನಿಂಗ್ ಟೈಮಲ್ಲಿ ನೀವು ಬರೀ ಜಸ್ಟ್ ಹ್ಯಾಂಡಲ್ ಇಟ್ಕೊಂಡ್ರೆ ಸಾಕು, ಬೇರೆ ಏನಿಲ್ಲ. ಆಮೇಲೆ ಇದು ಬಂದು ರೋಟೇಟ್ ಹೊಡಿಯೋದಕ್ಕೆ. ಯಾಕೆಂದರೆ ಕೆಲವರು ತೋಟ ಇಲ್ಲಿರುತ್ತೆ, ಮನೆ ಇನ್ನೊಂದು ಕಡೆ ಇರುತ್ತೆ, ಅಲ್ಲಿಂದ ದಾರಿ ಉದ್ದಕ್ಕೂ ನಮಗೆ ಕಳೆ ಕಟ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೋಸ್ಕರನೇ ಇದು ಎಕ್ಸ್ಟ್ರಾ ಆಪ್ಷನ್ ಅಂತ ಬಿಟ್ಟಿರೋದು. ನೀವು ಮೂವಿಂಗ್ ಜೊತೆಗೆ ಸಪ್ರೇಟ್ ಹ್ಯಾಂಡಲ್ ಇದೆ, ರೋಟ್ರಿಗೆ ಬೇರೆ ಸಪ್ರೇಟ್ ಹ್ಯಾಂಡಲ್ ಇದೆ. ಎರಡೂ ಹಾಕೊಂಡು ನೀವು ತೋಟದಲ್ಲಿ ಕಳೆ ತೆಗಿಬೋದು. ಇಲ್ಲ ನಾವು ಬರೀ ಮೂವಿಂಗ್ ಮಾಡ್ಕೊತೀವಿ, ಕಳೆ ತೆಗಿಯೋಂಗಿಲ್ಲ ಅಂದರೆ ಅವಾಗ ಇದನ್ನು ಆಫ್ ಮಾಡ್ಕೊಬೇಕು ಅಷ್ಟೇ ಇದು. ಜೊತೆಗೆ ನಿಮಗೆ ಗ್ರೌಂಡ್ ಲೆವೆಲಿಂದ ನಿಮಗೆ ನೆಲದ ಲೆವೆಲಿಂದ ಎಷ್ಟು ಲೆವೆಲ್ಗೆ ಕಟಿಂಗ್ ಆಗಬೇಕು ಅಂತ ಬೇಕು ನಿಮಗೆ. ಅದಕ್ಕೆ ನಿಮಗೆ ಇಲ್ಲಿ ವೀಲ್ ಅಡ್ಜಸ್ಟ್ಮೆಂಟ್ ಇದೆ. ಇಲ್ಲಿ ಮುಂದೆ ಬನ್ನಿ, ಈ ಥರ ವೀಲ್ ಅಡ್ಜಸ್ಟ್ಮೆಂಟ್ ಇದೆ. ಈ ಥರ ತಿರುಗಿಸ್ದಂಗೆ ಇದು ಡೌನ್ ಆಗ್ತಾ ಹೋಗುತ್ತೆ. ನಿಮಗೆ ಇದನ್ನು ಮತ್ತೆ ಅಪ್ ಮಾಡಿದ್ರೆ ಅಪ್ ಆಗ್ತಾ ಹೋಗುತ್ತೆ ಇದು. ಜೊತೆಗೆ ಈ ಇಂಜಿನ್ ಬಂದು ಮೇಂಟೆನೆನ್ಸ್ ತುಂಬ ಸುಲಭನೇ ಇದೆ. ಏನಂತಂದರೆ ಇದು 4 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ನಾರ್ಮಲ್ ಡ್ರೈ ಪೆಟ್ರೋಲ್ ಹಾಕಬೇಕು. ಜೊತೆಗೆ ಇಲ್ಲಿ ಇಂಜಿನ್ ಆಯಿಲ್ ಹಾಕಬೇಕು. ಇಂಜಿನ್ ಆಯಿಲ್ 2040 ಅಂತ ಇಂಜಿನ್ ಆಯಿಲ್ ಬರುತ್ತೆ. ಇಲ್ಲಿ ಇಂಜಿನ್ ಆಯಿಲ್ ಹಾಕಬೇಕು. ಇಲ್ಲಿ ಕೆಳಗಡೆ ನಿಮಗೆ ಗೇರ್ ಬಾಕ್ಸ್ ಆಯಿಲ್ ಹಾಕಬೇಕು. ಇಂಜಿನ್ ಆಯಿಲು ನಿಮಗೆ ಇದಕ್ಕೆ 650 ಇಂದ 700 ml ಇಂಜಿನ್ ಆಯಿಲ್ ಹಾಕಬೇಕು. ಈ ಜಾಗದಲ್ಲಿ ಮೇಂಟೆನೆನ್ಸ್ ಅಂತ ಬಂದರೆ ಇಲ್ಲಿ ಇಂಜಿನ್ ಆಯಿಲ್ ಹಾಕೋದು. ಮತ್ತು ಈ ಬೋಲ್ಟ್ ಇದೆಯಲ್ಲ, ಈ ಬೋಲ್ಟು ನಿಮಗೆ ಇಂಜಿನ್ ಆಯಿಲ್ನ ರಿಮೂವ್ ಮಾಡೋದು. ಈ ಮಿಷಿನ್ 25 ಅವರ್ಸ್ ಓಡಿದ್ಮೇಲೆ ಮೊದಲನೇ ಸರ್ವಿಸ್ ಬಂದು 25 ಅವರ್ಸ್ಗೆ ಈ ಬೋಲ್ಟ್ನ ಲೂಸ್ ಮಾಡಿದ್ರೆ ಹಳೆ ಆಯಿಲೆಲ್ಲ ಈಚೆ ಬರುತ್ತೆ. ಆ ಆಯಿಲ್ನ ರಿಮೂವ್ ಮಾಡಿಕೊಂಡು ಮತ್ತೆ ಬೋಲ್ಟ್ ಟೈಟ್ ಮಾಡಿ ಫ್ರೆಶ್ ಆಯಿಲ್ ಇದಕ್ಕೆ ಹಾಕಬೇಕು. ಆಮೇಲೆ ಗೇರ್ ಬಾಕ್ಸ್ ಆಯಿಲ್ ಬಂದು ಇಲ್ಲಿ ಕೆಳಗಡೆ ಇರುತ್ತೆ. ಗೇರ್ ಬಾಕ್ಸ್ ಆಯಿಲ್ ಬಂದು ನಿಮಗೆ ಮೊದಲನೇ ಸರ್ವಿಸ್ ಬಂದು 100 ಅವರ್ಸ್ಗೆ. ಎವ್ರಿ 100 ಅವರ್ಸ್ಗೆ ನೀವು ಗೇರ್ ಬಾಕ್ಸ್ ಆಯಿಲ್ನ ಚೇಂಜ್ ಮಾಡ್ಕೊಬೇಕು. ಇದು ತುಂಬ ಸುಲಭನೇ ಇದೆ ರೈತರುಗಳಿಗೆಲ್ಲ ಯೂಸ್ ಮಾಡೋದಕ್ಕೋಸ್ಕರ. ಯಾರಿಗೆಲ್ಲ ಈ ಮಿಷಿನ್ಗೆ ಬೇಕು ಅಂತ ಆಸಕ್ತಿ ಇದೆಯೋ ಅವರೆಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕರೆ ಮಾಡಿ. ಇದೇ ಥರ ನಮ್ಮ ಚಾನಲ್ಗೆ ಪ್ರೋತ್ಸಾಹ ನಿಮ್ಮ ಕಡೆಯಿಂದ ನೀಡಿ ನಮ್ಮನ್ನ ಆರೈಸಿ ಬೆಳೆಸಿ.